ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು 4 ಗಂಟೆ ಆಗಿದೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಗಾಯ್ಸ್, ನನ್ನ ಮಗಳು ಸ್ಕಿನ್ನು ಟ್ಯಾನ್ ಆಗುತ್ತೆ ಅಂತ ದುಪ್ಪಟ್ಟ ಹಾಕ್ಕೊಂಡು ಹೊರಗಡೆ ಹೋಗ್ತಾ ಇದ್ದಾಳೆ. ನೋಡಿ ತರಲೆ ಯಾವ ರೀತಿ ಮಾಡ್ತಾಳೆ ಅಂತ. ಬರೇ ತರಲೆ ಇಳ್ದು ಯಾವ್ದು ವನಸ್ಪತಿ ಹೇಳ್ರಿ? ಇದು ಯಾವ ಹಣ್ಣು ಹೇಳ್ರಿ? ಹಾಂ ರೀ, ಯಾವ ಹಣ್ಣು ವನಸ್ಪತಿ? ವನಸ್ಪತಿ ತಗೊಂಬೋ. ಆಮೇಲೆ ಹಣ್ಣು ಕಿಸಿ ತಲೆ ಬಾಚ್ಕೊಂಡು ಹಣ್ಣು ಮುಗ್ತೀಯ. ಹೋಗಿ ಎದ್ದಳ ಮೇಲೆ ತಿನ್ಬರ್ರಿ ಹಣ್ಣು. ತುಳ್ಕೊಬೋದ ಕೈನ? ನೀ ಜೋರಾಗಿ ಮಾತಾಡತ್ತೆ. ಏಯ್, ನನಗೊಂದು ಪೀಸ್ ಹಣ್ಣು ಕೊಡು. ಕೊಡಲ್ಲ, ಅಕ್ಕಗೊಂದು, ಪಪ್ಪಗೊಂದು ಕೊಡು. ಸ್ವೀಟ್ ಐತಾ? ನೋಡ್ತೇನೆ ತಡ್ರಿ, ಏನೈತೆ ಗೊತ್ತಿಲ್ಲ. ಸ್ವೀಟ್ ಇಲ್ಲ ಅಂದ್ರೆ ಮತ್ತೆ ಕೊಟ್ಟು ಬರೋಣ ಹೋಗಿ. ಸ್ವಲ್ಪ ಸ್ವೀಟ್ ಇದೆ, ಒಂದು ಸ್ವಲ್ಪ ಬಿಸಿ ಇದೆ. ಪರವಾಗಿಲ್ಲ. ಸೂಪರ್. ಬೇಸಿಗೆಗಾಲ ಅಲ್ಲ, ಜಾಸ್ತಿ ಹಣ್ಣು ತಿನ್ಬೇಕು. ಇದ್ರದ್ದು ಶೀಕರಣೆ ಮಾಡಬೇಕು. ಶೀಕರಣೆ ಮಾಡಿ ಹೋಳಿಗೆ ಮಾಡಿದ್ರೆ ಸೊಪ್ಪೆ ಐತಲ್ಲ, ಹಣ್ಣು ಜಾಸ್ತಿ ಸ್ವೀಟ್ ಇಲ್ಲ. ಸ್ವೀಟ್ ಇಲ್ಲ. ಇನ್ನೊಂದು 2 ದಿವಸ ಮಾಯಬೇಕಾಯ್ತು. ಹಾಂ, ಇನ್ನೊಂದು 2 ದಿವಸ ಇಡ್ಬೇಕಾಗಿತ್ತ. ಗಂಡಿದೆ ಇನ್ನೂ ಸ್ವಲ್ಪ ಕಾಯಿ ಇದೆ ಅಲ್ಲ, ತಗೋಬಿಟ್ಟಿ. ಹಾಗಾಗಿ ಸ್ವೀಟ್ ಇಲ್ಲ. ತಗೋಬಿಟ್ಟಿ ನಾವು ಅಲ್ಲಿ ಹಾಕು. ನೀ ತಿನ್ನೋದು ಕಾಳಿಂದ ತಗೋ, ತಿನ್ನು. ಮನುಷ್ಯ ಗಟ್ಟಿ ಹಾಕಣ. ತಗೋ ಇದನ್ನ. ನಮ್ಮ ಮನ್ಯಾಗ ಬೀಜ ತಿನ್ನು ಗಟ್ಟಿ ಆಗ್ತಾರ ಅಂತ ಅನ್ನತಾರ. ನೀವು ತಿನ್ರಿ ಬೀಜ. ಅಡಿಕೆ ಹಾಕ್ಯಂದ ನಾನು ಬಾಯಲ್ಲಿ ಬಾಯಲ್ಲಿ. ಸುಳ್ಳು, ಎಲ್ಲ ಸುಳ್ಳು. ಅವ್ರು ತಿನ್ನಬೇಕಂದ್ರೆ ಅಡಿಕೆಲಿ ಇರ್ತದೆ ಬಾಯಾಗ, ನಾವಾದ್ರೆ ತಿನ್ಬೇಕು. ಅಲ್ಲಿ ಬಿಟ್ಟಿ ಕೊಡಲಿ ಪಪ್ಪ, ಕೊಡು. ತಿಂತಾನೆ ಹಣ್ಣು ಹಣ್ಣು ಕೊಡ ಅಂತಂದ್ರೆ ಅಡಿಕೆಲಿ ಬಾಯಾಗ. ಅವ್ರಿಗೆ ವಾಪಸ್ ಒಂದು ಪೀಸ್ ತಿಂದ್ರು ಪಪ್ಪ, ಆಮೇಲೆ ಕೊಡು ಅಂದ್ರೆ ಅಡ್ಕೆಲಿದೆ ಬಾಯಲ್ಲ ಅಂತಿದ್ದಾಳೆ. ತೀಸ್ಕೊಡು. ಭಾಳ ಡೇಂಜರ್ ಇದ್ದಾಳೆ ಗೈಸ್ ಇವಳು. ನೀ ತಗೋಬಿಟ್ಟಿ. ನಿನಗೆ ಹೇಳಿದ್ದೇನೋ ನಾನು ತಿನ್ನಲ್ಲ ಅಂತೇಳಿ. ನೀವಂತರ ಮಂಗಣ್ಣಿದ್ದಂಗೆ, ಯಾ ಹಣ್ಣು ಕೊಟ್ಟರು ಬೇಡ ನನಗೆ. ಯಾ ನಮ್ಮನ್ನೇ ತಿಂತಿದೀಯ? ತಗೋಬಿಟ್ಟಿ, ನೀ ತಿನ್ನು. ಚಿಕ್ಕ ಮಗಳು ಏನು ಮಾಡಿದ್ರು ಪ್ರೀತಿಯ ನಮಗೆ. ತಗೋ ಮಗ, ಸಿಪ್ಪಿ ತಿನ್ನು. ಇನ್ನೊಂದು ಎತ್ಕೊಳ್ಳೆ, ತಿಂತೀಯಾ? ಅವಳು ಬೇಡ ಅನ್ನಲ್ಲ ಗೈಸ್, ನನಗೆ ಬೇಡ, ಸಾಕು. ತಿಂದ ಏನಾಗಲ್ಲ, ತಗೊಂಬೋಗು ಇನ್ನೊಂದು ಹಣ್ಣು. ಸಿಪ್ಪೆನೆ ತಿನ್ನು, ಏನಾಗಲ್ಲ. ಹಿಂಗೆ ಮಾಡಬಹುದು. ಈಗ 2ನೇ ಹಣ್ಣು ಹೆಚ್ಚಿ ತಿನ್ನೋದು. ಈಗ ಈ ಹಣ್ಣು ಯಾವ ರೀತಿ ಇದೆ ನೋಡೋಣ. ಅಕಸ್ಮಾತ್ ಇದು ಸಪ್ಪೆ ಇತ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ಅವ್ರ ಹತ್ರ ತರೋಂಗಿಲ್ಲ, ಬೇರೆಯವ್ರ ಹತ್ರ ತರೋಣ. ಆಯ್ತಾ? ಸ್ವೀಟ್ ಇರ್ಬೇಕು, ಸ್ವೀಟ್ ಇದ್ರೆ ಬಾಯ್ ಬಿಟ್ಟು ಹೇಳು.
ಕೃತಿಕಾಗ್ ಅಂದಿದ್ದು ಬರೀ ಚೆಂಡ ನಡೆಸಿದಾಳೆ ಹೇಳು ಅಂದರೆ. ಜೋರ ಮಾತಾಡ್ರಿ ಏನಾಗಲ್ಲ. ನಮ್ಮ ಮೊಬೈಲಿನ ಸ್ವಲ್ಪ ಕಿವಿ ಡಲ್ ಇದಾವೆ. ಡಲ್ ಇದಾವಲ್ಲ, ಅದಕ್ಕೆ ಸ್ವಲ್ಪ ಜೋರೇ ಮಾತಾಡ್ಬೇಕು. ಟೇಸ್ಟ್ ಹೇಳು, ಸೂಪ್ ತಿಂತಿದೆಯಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್. ಸ್ವೀಟ್ ಇದೆಯೋ, ಖಾರ ಇದೆಯೋ, ಏ ಖಾರ ಇರಲ್ಲ, ಇದೆಯೋ ಖಾರ ಯಾವುದಿದೆ ಅಂತ ಹೇಳ್ಬೇಕು. ಪಪ್ಪ ತಿನ್ನಲ್ಲ. ಇದು ಟೇಸ್ಟ್ ಇದೆ, ಹೇಗಿದೆ ಹೇಳು. ಇದರ ಟೇಸ್ಟ್ ಹೇಗಿದೆ ಹೇಳು. ನೀನು ಹೇಳಿ ಈಗ. ಸೇಮ್ ಟೇಸ್ಟೇ. ಸಪ್ಪೆ ಇದ್ರೆ ಹಣ್ಣು ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಸೊಪ್ಪಿದೆ. ಇನ್ನು ಇದಕ್ಕೆ 4 ದಿನ ಬಿಟ್ಟು ಇದು ಮಾಡ್ಬೇಕಾಗಿ. ನಾ ತಿನ್ನಲ್ಲಪ್ಪ, ಬೇಡ. ನನಗೆ ಇದು ಅಷ್ಟು ಇದಿಲ್ಲ. ನನಗೆ ಬೇಡ. ಸಪ್ಪೆ ಫುಲ್ ಸಪ್ಪೆ ಇದೆ. ನೀನು ಆಗ್ಲೇ ಏನಂದೆ? ಏನಂತ ಹೇಳಿದ್ರು? ಇನ್ನೇನಂದಮ್ಮ, ಖಾರ ಇದೆ, ಹುಳಿ ಇದೆ ಅಂದ್ರೆ ಅದು ಖಾರ ಇದೆ ಅಂದ್ರೆ ಖಾರ ತಗೋಬಿಟ್ಟಿ ತಿನ್ನಿಡಿ ನೋಡ. ಹಿಡ್ಕೊ ಇಲ್ಲಿದನು. ತಿನ್ಬೇಕಿತ್ತು. ನೀನೇ ತಿನ್ನು ಅಷ್ಟಿದ್ದೋ. ಸಿಪ್ಪಿ ತಿನ್ನೋ ಪರಿಸ್ಥಿತಿ ಬಂದಿಲ್ಲ, ತಿನ್ರಿ. ಬಂದಾಗ ನೋಡೋಣ ಅಂತ. ಬರೇ ಜಗಳ ಮಾಡೋದ ಒಂದು ಕೆಲಸ. ಮಾಡೋರ್ಗು ಮಾಡ್ತಾಳೆ ಗೈಸ್ ಜಗಳ. ಆಮೇಲೆ ನಾನೇ ಬೇಕು ಅಂತಾಳೆ ಗೈಸ್. ಹೊಟ್ಟೆ ತುಂಬಿಡುತ್ತೆ. ಹಣ್ಣು ತಿಂದ್ರೆ ಏನಾಗೋದು ತಗೋತೀನಿ. ನೀ ರಾತ್ರಿ ಏನು ತಿನ್ನಲ್ಲ. ಇನ್ನು 3 ತಾಸಿದೆ ಊಟ ಮಾಡಕ್ಕೆ, ಅವಾಗ ನೋಡೋಣ ಅಂತ. ಇದು ತೆಗೆದಿಟ್ಟು ಇದು ಹೇಳಕ್ಕೆ ಹೇಳಿದೆ. ಸ್ವಲ್ಪ ಜೋರ ಮಾತಾಡಿ, ಏನಾಗಲ್ಲ. ಇದು ಹೋಗಿ ತೆಗೆದಿಟ್ಟು ಇವನ್ನೆಲ್ಲ ಕ್ಲೀನಾಗಿ ಡಸ್ಟ್ಬಿನಿಗೆ ಹಾಕಿ. ಹೌದಾ? ಪ್ಲೇಟಾಗಿ ತೊಳ್ಕೊಬಾ, ಪ್ಲೇಟಾಗಿ ತೊಳ್ಕೊಬಾ. ಪ್ಲೇಟೇನು ನೀ ತೊಳೆಯೋ ಅವಶ್ಯಕತೆ ಇಲ್ಲ, ನಾ ತೊಳಿತೇನೆ. ಏನು ಕೈ ಕ್ಲೀನಾಗಿ ತೊಳ್ಕೊ ಅಷ್ಟೇ. ಹಣ್ಣಲ್ಲಿ ಇಡ್ತೀಯ? ನಾನು ಅಂದಿದ್ದು ನನ್ನ ತಲೆ ಮೇಲಲ್ಲ, ಡೈನಿಂಗ್ ಮೇಲೆ ಇಡ್ತೀಯ, ಕಿಚನಲ್ಲಿ ಇಡ್ತೀಯ? ಕರೆಕ್ಟಾಗಿ ಮಾತಾಡೋದೇ ಇಲ್ಲ ಗೈಸ್ ಇವಳು. ಅಯ್ಯೋ, ಇದ್ರ ಕಡೆ ಹಾಕತ್ತಾರ ನೋಡ, ದಕ್ಷಿಣ ಕನ್ನಡ ಕಡೆ ಕ್ಯಾಪ್ ಹಂಗಾಗ್ಬಿಡ್ತದೆ. ಭಾಳ ಡೇಂಜರ್ ಇದ್ದಾಳೆ ಇವಳು. ನನ್ನಿಂದನೇ ಎಲ್ಲ ಹೆಲ್ಪ್ ತಗೊಂಡು ತಿರ್ಗಾ ನನಗೆ ಇದು ಮಾಡ್ತಾಳೆ. ಹೊಟ್ಟೆ ತುಂಬಿಡ್ತು ಫ್ರೆಂಡ್ಸ್. ಏನೋ ಕೆಲಸ ಮಾಡೋ ಹಾಗಿಲ್ಲ ಈಗ. ಮಕ್ಕೊಂತಾಳೆ ಈಗ ಹೋಗಿ. ಅವಳು ನನ್ನ ಜೊತೆ ಮಕ್ಕಳ ಕೇಳಿ. ಒಂದು ರೌಂಡ್ ಹಣ್ಣು ತಿಂದ್ವಿ. ತಿಂದಾದ್ಮೇಲೆ ಒಂದು ಸ್ವಲ್ಪ ಬ್ಲೌಸ್ ಕಟ್ ಮಾಡಿ ಸ್ವಲ್ಪ ಹೊಲ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಇಲ್ಲಿ ಬ್ಲೌಸ್ ಕಟ್ ಮಾಡ್ತಾಯಿದ್ದೆ. ನಮ್ಗಳದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಯಾವ ರೀತಿ ಗೊತ್ತಾ ಫ್ರೆಂಡ್ಸ್? 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ, ಎಲ್ಲದು ನಾವೇ ಮಾಡ್ಕೋಬೇಕು. ನಾನೆಲ್ಲೂ ಹೊರಗಡೆ ಸ್ಟಿಚ್ ಮಾಡೋಕ್ಕೆ ಕೊಡಲ್ಲ ಫ್ರೆಂಡ್ಸ್. ಯಾಕಂತಂದರೆ ಅವೇ ದುಡ್ಡಿದ್ರೆ ಎದಕ್ಕಾದರೂ ಬರುತ್ತೆ ಅಂತ ಹೇಳಿ ನಾನು ವಿಚಾರ ಮಾಡ್ತಿರ್ತೇನೆ. ಈಗ ಒಂದು ಬ್ಲೌಸಿಗೆ ಏನಿಲ್ಲ ಅಂತಂದರು 250ರಿಂದ ಒಳ್ಳೆ ಟೇಲರ್ ಹತ್ರ ಕೊಟ್ಟರೆ 300 ರೂಪಾಯಿ ತೊಗೋತಾರೆ ಫ್ರೆಂಡ್ಸ್. ಹಾಗಾಗಿ ಅದೇ 300 ರೂಪಾಯಿ ಇದ್ರೆ ನಮ್ಮ ಜೀವನಕ್ಕೆ ಏನಾದರೂ ಆಗುತ್ತಲ್ಲ ಅಂತ ಹೇಳಿ ತುಂಬ ವಿಚಾರ ಮಾಡ್ತೇನೆ ಅಂತ ಹೇಳ್ಬೋದು ನಾನು. ಬೇಸಿಗೆ ಅಲ್ವಾ ಫ್ರೆಂಡ್ಸ್, ಸ್ವಲ್ಪ ಲೇಟಾಗೆ ಟೀ ಕುಡಿತೇವೆ. ಒಂದು 6:45 ಆಗಿತ್ತು. ನನ್ನ ಮಗಳು ಟೀ ಮಾಡ್ಕೊಂಬಂದ್ಲು, ದೊಡ್ಡ ಮಗಳು ಕುಡಿತಾ ಇದ್ವಿ. ಮಾಡಿ ಫ್ರೆಂಡ್ಸ್, ಮನೆಯೊಳಗೆ ನೀವು ಸ್ಟ್ರಾಂಗ್ ಆಗ್ತೀರಾ. ನೀವು ಅರ್ಧ ಬರ್ಧ ಕೆಲಸ ಮಾಡಬೇಡ. ಕ್ಲೀನಾಗಿ ಅವು ಐಟಮ್ಸ್ನ ತೆಗೆದು ಕ್ಲೀನಾಗಿ ಕವರಲ್ಲಿ ಹಾಕಿ ಕವರ್ನ ಕಟ್ಟಿ ಫ್ರಿಜ್ಜಲ್ಲಿ ಕರೆಕ್ಟಾಗಿಡು. ಆಯ್ತು ಆಯ್ತು ಮೈ ಡಿಯರ್ ಅಕ್ಕ. ತುರುಬ್ ನೋಡಿ ಗೈಸ್ ಹೇಗೆ ಕಟ್ಕೊಂಡಿದ್ದಾಳೆ ಅವಳು, ಅರ್ಧ ಬರ್ಧ ಕೂದಲ ಬಿಟ್ಟು. ಅಕ್ಕಿ ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಿಚ್ಕೊಂಡಿದ್ದಾಳೆ, ನನ್ನಂಗೆ ಕಟ್ಕೊಂಡಿದ್ಲ ಅವಳು. ಅಕ್ಕಿನ ಕೂದಲ ನೋಡಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಪಪ್ಪ ಇಲ್ಲಿ TV ನೋಡ್ತಿದ್ದಾರೆ ಫ್ರೆಂಡ್ಸ್. ಅಮ್ಮ ತಂದಿರೋದು ಬರೀ ಮೆಣಸಿನ್ಕಾಯಿ ಜೋಳಿಕಾಯಿ ಅಷ್ಟೇ. ಅದರೊಳಗೆ ಒಬ್ರು ಮೆಂಬರ್ ಆ್ಯಡ್ ಆಗಿದ್ದಾರೆ. ಯಾರು ತೋರಿಸ್ಲಾ? ಇದೆ ಬೀನ್ಸ್. ಮಾಸೂರ್ ಬೀನ್ಸ್ ನೋಡಿ ಫ್ರೆಂಡ್ಸ್.
ಹೇಗಿದೆ? ಒಂದಲ್ಲ 2 ಏನು ಮುರಿದಿದೀಯಾ? ಇಲ್ಲ, ಒಂದೇನಾ ಬಹಳಷ್ಟು ಬಂದಿದಾವ? ಒಂದೇ. ಇದು ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಿದೆ ಜೋಳಿಕಾಯಿ. ನೋಡಿ ಗೈಸ್, ಇಷ್ಟು ತುಂಬ ಚಿಕ್ಕದಿದೆ. ಎಷ್ಟು ದೊಡ್ಡದಿದೆ ಅಂತ ಹೇಳ್ತಿದ್ದಾಳೆ. ಮನೆ ತುಂಬ ದೊಡ್ಡದಿದೆ ಅಂತ ಇದು ಇಷ್ಟು ಜೋಡಿಕಾಯಿ. ಇದು ಅಷ್ಟೇ ಐತಿ ನೋಡಿ ಫ್ರೆಂಡ್ಸ್. ಇವೆಲ್ಲ ಇದಕ್ಕಿಂತ ದೊಡ್ಡದಿದೆ ಇದು. ಕೃತಿಕನ್ ಫ್ರೆಂಡ್ಸ್ ಗೈಸ್ ಇವು. ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಭಾಳ ಖಾರ ಇರ್ತಿದೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇದು ಖಾರನೇ ಇರಲ್ಲ ಮೆಣಸಿನ್ಕಾಯಿ. ಇದು ನಿನಗೆ ಹೇಳಿದ್ದೆ ನಾ ಮೆಣಸಿನ್ಕಾಯಿ ಖಾರ ಇರಲ್ಲ ಅಂತ ಹೇಳಿ. ಮಾತಾಡ್ತೈತಿ ಮೆಣಸಿನ್ಕಾಯಿ. ಏನಂತ ನಿನಗೆ? ಇದು ಖಾರ ಇರಲ್ಲ, ಸ್ವೀಟ್ ಇರುತ್ತೆ, ತಿನ್ನು ಅಂತ ಹೇಳಿದ್ದಾರೆ. ಮೆಣಸಿನ್ಕಾಯಿ ಇರೋದು ಸ್ವೀಟ್ ಇರ್ತೈತೆ ಅಂತ ಹೇಳ್ತದ. ನೀವು ಒಂದ್ಸಲ ಮೈಸೂರು ಸಂತೆನ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ. ನಮ್ಮ ಬ್ಲಾಗ್ ಇನ್ನು ಯಾರ್ಯಾರು ನೋಡ್ತಾ ಇದ್ದೀರಾ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಬೇಗ. ಬನ್ನಿ ಗಾಯ್ಸ್, ನಿನ್ನೆ ವಿಡಿಯೋ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈಗ ಸ್ವಲ್ಪ ಟೆರೆಸ್ ಮೇಲೆ ಬಂದೆ, ಎಲ್ಲ ಕೆಲಸ ಮುಗಿಸ್ಕೊಂಡು. ನನ್ನ ಮಗಳು ಚಿಪ್ಸ್ ತಿನ್ನಮ್ಮ ಅಂತ ಹೇಳಿ ಚಿಪ್ಸ್ ತಂದುಕೊಟ್ಲು. ಚಿಕ್ಕ ಮಗಳು ಏನು ಒಂದಿನಕ್ಕೆಲ್ಲ ತಿಂದರೆ ಏನು ದಪ್ಪ ಆಗಲ್ಲ ಅಂತ ಹೇಳಿ ತಂದುಕೊಟ್ಟ ನೋಡಿ ಫ್ರೆಂಡ್ಸ್. ತುಂಬಾ ಕಾಳಜಿ ಮಾಡ್ತಾಳೆ ನನಗೆ ಅವಳು. ಓಕೆ ಫ್ರೆಂಡ್ಸ್, ಸಂಜೆ ಆದರೆ ಸಾಕು, ಸ್ಪೋರ್ಟ್ಸ್ ಆಡೋಕ್ಕೆ ಗ್ರೌಂಡಿಗೆ ಬಂದುಬಿಡ್ತಾರೆ ಹುಡುಗರೆಲ್ಲರೂ. ಇವಾಗೇನು ಅಷ್ಟು ಇದು ಇಲ್ಲ, ಎಕ್ಸಾಮ್ ಇರೋದ್ರಿಂದ ಕಡಿಮೆ ಇದ್ದಾರೆ. ಎಕ್ಸಾಮ್ ಇಲ್ಲದ್ರೆ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಗ್ರೌಂಡಲ್ಲಿ ಭಾಳ ಜನ ಇರ್ತಾರೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.